ಕಳೆದ ವಾರ ಮಾಡಿದಂಥ ಪತ್ರಿಕಾಗೋಷ್ಠಿ ಮುಂದುವರೆದ ಭಾಗವಾಗಿ ಗ್ರೇಡ್ 2 ತಹಶೀಲ್ದಾರ್ ಹುಕ್ಕೇರಿ ಗ್ರೇಡ್ 2 ತಹಶೀಲ್ದಾರ್ ಮಾಡಿದಂಥ ಅನಾಹುತ ಬಗ್ಗೆ ನಾನು ಸವಿಸ್ತಾರವಾಗಿ ತಮಗೆಲ್ಲ ಹೊಂದಿದ್ದೆ. ಅದು ಮುಂದುವರೆದ ಭಾಗವಾಗಿ ನಮ್ಮ ಸಮಾಜದ ಈ ಭಾಗದ ಒಂದು 10 ಜಿಲ್ಲೆಯಿಂದ ಪ್ರಮುಖ ನಾಯಕರು ಕರೆದು ಚರ್ಚೆ ಮಾಡಿಕೊಂಡು ನಾಳೆ ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಗಮನಕ್ಕೆ ಹೇಗೆ ತರೋದು ಏನು ಮಾಡೋದು ಚರ್ಚೆ ಮಾಡಿದ್ದೇವೆ. ಈ ಸರ್ಕಾರ ಮುಂದೆ ಹೇಗೆ ಸ್ಪಂದನೆ ಮಾಡ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತದೆ. ಆಮೇಲೆ ನಾವು ಈ ಒಂದು ವಿಷಯವನ್ನು ಜನತಾ ನ್ಯಾಯಾಲಯ ಮುಖಾಂತರ ರಾಜ್ಯದ ಮೂಲೆ ಮೂಲೆಗೆ ಬರೀ ವಾಲ್ಮೀಕಿ ಜನಾಂಗ ಅಲ್ಲ, SC ST ಇರ್ಬೋದು, OB ಹಿಂದೂ ಜನಾಂಗ ಇರ್ಬೋದು, ಎಲ್ಲರ ಕೊಟ್ಟು ಸರ್ಟಿಫಿಕೇಟ್ ತೊಗೊಂಡು ಯಾರೋ ತಮ್ಮ ಅವ್ರ ವಿದ್ಯಾರ್ಥಿ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಎಲ್ಲದಲ್ಲಿ ನಮ್ಗೆ ವಿಶೇಷವಾಗಿ ಅಹಿಂದ ಜನಾಂಗಕ್ಕೆ ಭಾಳ ಅನ್ಯಾಯ ಆಗುತ್ತದೆ. ಅದನ್ನು ವಿಶೇಷವಾಗಿ ಜನತಾ ನ್ಯಾಯಾಲಯದಲ್ಲಿ ಹೋಗಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ವಿಶೇಷ ಚರ್ಚೆ ಅನ್ನೋದು ಮೊನ್ನೆ ನೀವು ಹೇಳಿದಿಲ್ಲ, ಅದೇ ಮುಂದುವರೆದ ಭಾಗ ಹೇಳಿದಿಲ್ಲ. ನಮ್ಮ ಗ್ರೇಡ್ 2 ತಹಶೀಲ್ದಾರ್ ಬಗ್ಗೆ ಇನ್ನೂ ಒಟ್ಟು ಸರ್ಕಾರ ಗಂಭೀರವಾಗಿ ಪರಿಗಣಿಸೋದು ಗೊತ್ತಿಲ್ಲ ಇನ್ನು. ಯಾಕಂದರೆ ಎಷ್ಟರ ಮಟ್ಟಿಗೆ ಸರ್ಕಾರ ಎದ್ದತೆ ಗೊತ್ತಿಲ್ಲ. ಒಂದು ಬರೀ ಒಬ್ಬರು ಲಾ ಡಿಪಾರ್ಟ್ಮೆಂಟಿಂದ ಆ ಗೌರ್ಮೆಂಟ್ ಅಡ್ವೊಕೇಟ್ಗೆ ನೋಟಿಸ್ ಕೊಟ್ಟು ಇದನ್ನು ಯಾಕೆ ನೀವು ಅಬ್ಜೆಕ್ಷನ್ ಕೇಳಿದ ಅಷ್ಟೇ ಕೇಳಿದಾರೆ ಬಿಟ್ಟು ಸರ್ಕಾರ ಮಟ್ಟದಲ್ಲಿ ಏನಾಗಿದೆ ಅಂತ ನಮಗಿನ್ನೂ ಮಾಹಿತಿ ಬಂದಿಲ್ಲ. ಆದಷ್ಟು ನಾವು ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತೇವೆ, ರಾಜ್ಯದ ಮುಖ್ಯಮಂತ್ರಿ ಹಿಂದುಳಿದ ಜನಾಂಗದಿಂದ ಪ್ರತಿನಿಧಿಯಾಗಿ ನಮ್ಮ ಜನಾಂಗದ ಎಲ್ಲ ಜನಾಂಗದ ಆಗುವ ದಿನದಿಂದ ನೋಡಬೇಕು. ಅವರು ವಿಶೇಷವಾಗಿ ಫೇಕ್ ಸರ್ಟಿಫಿಕೇಟಿಂದ ಭಾಳ ದೊಡ್ಡ ಇದೊಂದು ಗಂಭೀರವಾದ ಸಮಸ್ಯೆ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೋತೀನಿ. ಅತಿ ಶೀಘ್ರದಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಮತ್ತೆಲ್ಲ ಉಳಿಕಿತ ತುಳಿತಕ್ಕೊಳದಂಥ ಜನಾಂಗಕ್ಕೆ ಅವರ ನ್ಯಾಯ ತಕ್ಷಣ ಕೊಡಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿ ಮನವಿ ಮಾಡ್ಕೋತೀನಿ. ನಾ ಮತ್ತೊಂದ್ಸಲ ಮಾತಾಡಿದ್ದೀನಿ. ಅವರು ಅಧಿವೇಶನದಲ್ಲಿ ಸ್ವಲ್ಪ ತಯಾರಿ ಬೀಜಿದ್ರು, ಆದರೂ ಸಹಿತ ಸ್ಥಳೀಯ ಜಿಲ್ಲಾಧಿಕಾರಿ ಸ್ಪಂದನೆ ಮಾಡಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಅವರು ತಮ್ಮ ಅಧಿಕಾರಿ ವ್ಯಾಪ್ತಿಯಲ್ಲಿ ಮಾಡ್ತಾರೆ ಇದು ಇರ್ಬೋದು, ಒತ್ತಡದಲ್ಲಿ ಕೆಲಸ ಮಾಡೋದಿರ್ಬೋದು. ಯಾಕಂದ್ರೆ ಅದನ್ನ ಅವರು ನಮಗೆ ಅನಿಸಿದೆ ಅದನ್ನ ಒತ್ತಡದ ಕೆಲಸ ಮಾಡ್ತಾರ ಅಂತ. ನಿಮ್ದ ತಿಳ್ಕೊಳ್ಳಿ, ಅದು ಯಾರ ತಿಳ್ಕೊಳ್ಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದೇ ಸಮಾಜದವರು ಇದ್ದಾರೆ. ಸೊ ಅವರು ನೀವು ಇವತ್ತಿನ ದಿನ ಸಭೆ ಕರೆದು ಮಾಡುವಂತ ಪರಿಸ್ಥಿತಿ ನಿರ್ಮಾಣನ ಆಗ್ತಿರ್ಲಿಲ್ಲ. ಅವ್ರ ಮನಸ್ಸು ಮಾಡಿ ಕೆಲವೊಂದು ವಿಷಯ ಮಾಧ್ಯಮದಲ್ಲಿ ಹಂಚುವ ಬರೋಲ್ಲ. ಅದನ್ನು ನಾವು ಕ್ಲೋಸ್ ಡೋರಲ್ಲಿ ಮೀಟಿಂಗ್ ಚರ್ಚೆ ಮಾಡಿದ್ದೇವೆ. ಇದನ್ನು ಹೆಂಗೆ ನ್ಯಾಯ ಸಮಾಜ ಮುಂದೆ ಹೋಗ್ಬೇಕಂದ್ರೆ ಮುಂದಿನ 19 ಅಧಿವೇಶನದ ರೂಪುರೇಷೆ ನೋಡ್ಕೊಂಡು ಮುಂದಿನ ಡಿಸಿಷನ್ ತಗೋತೀವಿ. ನಮ್ಮ ಭಾರತೀಯ ಜನತಾ ಪಕ್ಷನ ಇನ್ವಾಲ್ವ್ ಮಾಡ್ತೈತ್ರಲ್ಲಿ ಕಾನೂನು. ನಾವು ನಮ್ಮ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಮುಖಾಂತರ ಇದನ್ನ ಅವರನ್ನು ಬೆಂಬಲವಾಗಿ ನಾನು ಹೇಳ್ತೀನಿ. ಅಶೋಕ್ ಮುಖಾಂತರ ನಾವು ಸಮಾಜದ ಎಲ್ಲರೂ ಪಕ್ಷಾತೀತ ಇದರಲ್ಲಿ ಪಾಲ್ಗೊಳ್ಬೇಕಂತ ಮನವಿ ಮಾಡ್ಕೊತ ಮುಖಾಂತರ ಒಬ್ಬ ಗ್ರೇಡ್ 2 ತಹಶೀಲ್ದಾರ್ ದೊಡ್ಡ ಅನಾಹುತ ಮಾಡೋಕೆ ಧೈರ್ಯ ಬಂದಂತ ನಾವು ಹಿಂದಿನ ಷಡ್ಯಂತ್ರ ಏನಿದೆ ಅಂತ ಹೊರಗೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಒಳಗೆ ಈಗ ನಾಳೆ ಸೋಮವಾರದ ಒಳಗೆ 19 ಹೊರಗೆ ಅಷ್ಟೇ. ಇದರಲ್ಲಿ ರಾಜಕೀಯ ಬರೆಸೋದು ಬೇಡ. ನಮ್ಮ ಜನಾಂಗ ನ್ಯಾಯ ಸಿಗಲ ಹತ್ರ ಮನವಿ ಮಾಡ್ಕೋತೀನಿ ಅಷ್ಟೇ. ರಾಜಕೀಯ ಬರೆಸೋದು ಬೇಡ. ಎಲ್ಲರೂ ಮನವಿ ಮಾಡ್ಕೊಂಡು ಯಾರು ತಪ್ಪು ಮಾಡೋದು ಅವ್ರು ಮಾಡೋದು ಹುಡುಕೋದು ಬೇಡ. ಎಲ್ಲ ಕೂಡ ಸಮಾಜಕ್ಕೆ ಒಳ್ಳೇದಾಗಲಿ ಪ್ರಯತ್ನ ಮಾಡೋಣ. ಹೇಳ್ತಾ ನಾನು ಬರೀ ವಾಲ್ಮೀಕಿ ಜನಾಂಗ ಇಲ್ಲ, ಅಹಿಂದ ಸಮಾಜದ ಅನ್ಯಾಯಕ್ಕೆ ಎಲ್ಲ ಹೋರಾಡಬೇಕು. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಯವರು ಅಹಿಂದಾತ ಬಂದು ಇವತ್ತು 2 ಸಲ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೆ ಅವ್ರು ದಯವಿಟ್ಟು ಸೀರಿಯಸ್ ತಗೋಬೇಕಂತ ಮನವಿ ಮಾಡ್ತೇನೆ. ಕೊಡ್ತಾರೆ ನೋಡ್ಬೇಕಷ್ಟೇ. ನೋಡ ಅದ ನಮ್ಮ ಟೀಮ್ ಕಾನೂನು ತಜ್ಞರು ಮಾಡ್ತಾ ಕಾನೂನು ಬಿಟ್ಟು ಕಾನೂನದಲ್ಲಿ ಅದು ನಿಲ್ಲೋದಿಲ್ಲ. ಸುಳ್ಳು ಐತೆ ಅದು. ಪಾಪ ಕೋರ್ಟ್ ತಪ್ಪಲ್ಲ. ಕೋರ್ಟ್ ವಕೀಲ ಏನು ಪೇಪರ್ ಆದೇಶ ಮಾಡಿದಾರೆ ಅದನ್ನ ನಾವು ಮನವರಿಕೆ ಮಾಡಿಕೊಡ್ಬೇಕು. ಆದ್ರೆ ಕೋರ್ಟ್ ನೋಟಿಸ್ ಕೊಡ್ಬೇಕಾಯ್ತು. ನೇರ ಅದೇ ಮಾಡೋ ಅದು ಯಾಕೆ ಮಾಡೋದು ಗೊತ್ತಿಲ್ಲ. ನಾವು ಕಾನೂನು ಪಂಡಿತರಲ್ಲ. ಅದನ್ನ ನಮ್ಮ ವಕೀಲ ಚರ್ಚೆ ಮಾಡ್ತಾರೆ. ಅದನ್ನ ಕ್ವ್ಯಾಶ್ ಮಾಡಿ ನಮ್ಮ ಜನಾಂಗ ಮುಂದೆ ಆಗುವಂತ ನಾವು ತಪ್ಪಿಸ್ತಕ್ಕ ಈಗ ಟೆಂಪರರಿ ಪ್ರಯತ್ನ ಮಾಡ್ತೇವೆ. ಸುನುಗಾರ ಇರ್ತಾರ, ಭಾಗ ಕಬ್ಬೇರ್ ಇರ್ತಾರ, ಅವರು ಬರಲಿ, ಉಪ್ಪಾರು ಬರಲಿ, ಎಲ್ಲ ಸೋಗಾರ ಒಂದೇ ಮನವಿ ಮಾಡ್ಕೊಂತ ಪರ್ಸೆಂಟ್ ಜಾಸ್ತಿ ಮಾಡ್ಯಾರ.
ಇದ್ರೊಳಗೆ ಸಿಗಿಸ್ಬೇಡ್ರಿ. ನಮ್ಮ ಪ್ರಶ್ನೆ ಅವ್ರು ಎಷ್ಟು ಬರ್ತಾರೆ ಒ ಬಿ ಸಿ ತೆಗೆದು ನಮಗೆ ಜಾಸ್ತಿ ಮಾಡಿ ನಮ್ಮ ಯಾಕೆ 50 ಕೆಜಿ ಜಾಸ್ತಿ ಆಗಲ್ಲ ಅಂತ ಒ ಬಿ ಸಿ ಬಂದು ಎಲ್ಲ ಬರಲಿ ಅವ್ರು ಪರ್ಸೆಂಟ್ ಹೆಚ್ಚು ಮಾಡಲಿ ಅಂತ ಮನವಿ ಮಾಡ್ಕೋತೀನಿ. ಕಳಿಸಿದ್ರು ನಾವು, ಅವರು ಹೇಳಿದಾರೆ ಮೊನ್ನೆ ಎಲ್ಲೋ ವಿಜಯ ನಾನೇ ಕಳಿಸಿದಂತ ನಾನು ಅವ್ರ ಸಂಬಂಧ ಹೋಗ್ತೀವಿ ಅಷ್ಟೇ. ಏನು ವಿಚಾರ ಅದು ಮಾಧ್ಯಮ ಹೇಳುವಂಥ ವಿಚಾರ ಅಲ್ಲ, ನಮ್ಮ ಪಕ್ಷ ಆಂತರಿಕ ಸಮಸ್ಯೆ ಅದು ನಡೆದಿದೆ. ಸರ್, ಈಗ ಟಿವಿಯಾಗ ನೀವು ನಿಮ್ಮ ಟಿವಿನ ನಿಮ್ಮ ಪ್ರತಿನಿಧಿ ತೋರಿಸಿರಲ್ಲ, ನಾವು ಯಾಕೆ ಬೇಕು ಹಂಗೆ ಹೇಳಕ್ ಬರೋಲ್ಲ. ಬಟ್ ಒಳ್ಳೆ ದಿಲ್ಲಿ ಪ್ರವಾಸ ಒಳ್ಳೇದಾಗಿದೆ, ಬದಲಾವಣೆ ಕಾಣಲ್ಲ. ಅದನ್ನ ಹೇಳಕ್ ಬರೋಲ್ಲ. ಹೈಕಮಾಂಡ್ ನಿರ್ಣಯ ಬೇಡ. ಇಲ್ಲಿ ನಮ್ಮ ಎಲ್ಲ ಪಕ್ಷ ಅದ, ಇಲ್ಲಿ ಪಕ್ಷದ ಬೇಡ. ಥ್ಯಾಂಕ್ ಅಲ್ಲ ಯು. ಸರ್, ಈಗ ಒಂದು ಕಡೆದಾಗ ಸರ್, ಈಗ ಒಂದು ವಿರೋಧ ಪಕ್ಷವಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಭಾರತೀಯ ಜನತಾ ಪಕ್ಷ ಎಷ್ಟೇ ಜಗಳಿದ್ರು ಪಕ್ಷ ವಿಷಯ ಬಂದಾಗ ಎಲ್ಲ ಒಂದೇ. ನಾವು ಎಷ್ಟೇ ನಮಗೆ ವೈಯಕ್ತಿಕ ಅಭಿಪ್ರಾಯ ಬೇಕಾದಿರ್ಬೋದು, ಆ ಪಕ್ಷ ಚೌಕಟ್ಟು ಬಂದಾಗ ಎಲ್ಲ ಒಂದೇ ಕೆಲಸ ಮಾಡ್ತೇವೆ. ಜಿಲ್ಲಾ ವಿಭಜನೆ ಮತ್ತೆ ನಾವು ಮೊದಲೇ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ನಮ್ದು ಆಗದೆ, ಯಾರ ಅಕ್ಕರ ಆಗಲಿ ಮೊದಲು ತಾಲೂಕು ಹೊಡೆದು ಆಮೇಲೆ ಜಿಲ್ಲಾ ಮಾಡ್ಬೇಕಂತ ನನ್ನ ಆಗ್ರಹ. ಅಧಿವೇಶನದಾಗ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಪಕ್ಷದ ವತಿಯಿಂದ ಸರ್. ಮಾಡತಾರ, ಅದ್ರ ಏನ್ ಮಾಡ್ತಾರೆ ನಾವು ಫಾಲೋಗೊಳ್ತೀವಿ. ನಮ್ಮ ಅಶೋಕ್ ಅವ್ರು ಏನ್ ಕರಿತಾ ಹೋಗ್ಬೇಕು ಅಶೋಕ್ ಅವರು ಕರೆದ್ರು ಅಷ್ಟ ಮಾತ್ರ. ರಾಜ್ಯಾಧ್ಯಕ್ಷರು ಸರ್. ಉತ್ತರ ಕರ್ನಾಟಕದ ಎಲ್ಲಾ ಪಕ್ಷ ಉತ್ತರ ಕನ್ನಡ ಬಂದಾಗ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಪಕ್ಷ ಒಂದಾಗ ಉತ್ತರ ಕನ್ನಡದ ನೀರಾವರಿ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಒಂದಾಗಿ ಹೋರಾಡ್ತೀವಿ. ಅದರಲ್ಲಿ ಪಕ್ಷ ಮಾಡೋದಿಲ್ಲ, ಜಾತಿ ಮಾಡೋದಿಲ್ಲ. ಸಮಸ್ಯೆ ನಮ್ಗೆ ಸಂಬಂಧ ಇಲ್ಲ. ಅವ್ರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿತಾರೋ, ಸತೀಶ್ ಜಾರಕಿಹೊಳಿ ಹಾಕೋರು, ಪರಮೇಶ್ ಹಾಕೋರು, ಕರಿಯಾಕ ನಮ್ಗೆ ಗೊತ್ತಿಲ್ಲ. ಯಾರು ಬಂದು ದೇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಮನವಿ ಮಾಡ್ಕೋತೀವಿ. ಅಲ್ಲ, ಅಭಿವೃದ್ಧಿನೇ ಇಲ್ಲ ಸರ್. ರೈತರೆಲ್ಲ ಬೀದಿಗೆ ಹೋರಾಟ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ. ಇನ್ನೊಂದ್ ಕಡೆ ಇನ್ನು 28 ತೋರಿಸ್ತಾರ. ಜನರ ಕೈಗೆ 5 ವರ್ಷ ಹೋಗಿ ಸಿಗಬೇಕಲ್ಲ, ನಾವು ಹೋಗಿ ಅಲ್ಲಿ ಜನ ಉತ್ತರ ಸರ್ಕಾರ ಸುಸೂತ್ರವಾಗಿ ನಡೀತೈತೆ ಇಲ್ಲ. ನಾವು ನಡಿಬೇಕನ್ನಾರ 5 ವರ್ಷ ಮ್ಯಾಂಡೇಟ್ ಕೊಟ್ಟಾರ, 5 ವರ್ಷ ಒಳ್ಳೆ ಕೆಲಸ ಮಾಡಬೇಕು. ಬಂಪರ್ ಆಗಿ ಅವ್ರಿಗೆ ನಂಬರ್ ಕೊಟ್ಟಾರ, ಅದನ್ನ ದುರುಪಯೋಗ ಮಾಡ್ಕೊಂಡು ಒಳ್ಳೆ ಕೆಲಸ ಹೋಗುತ್ತೆ. ಸಂದರ್ಭ ಹೇಳಕ್ಕೆ ಇಚ್ಛೆ